ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ದಿನ ಪ್ರತಿ ವರ್ಷ ಕೂಡ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಈ ಒಂದು ಮಹಿಳಾ ದಿನಾಚರಣೆಗಾಗಿ ಕಾರ್ಯಕ್ರಮ ನಿರೂಪಣೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ನಿರೂಪಣೆ ಅಂದಾಗ ಇಡೀ ಕಾರ್ಯಕ್ರಮದ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಅಂತಹ ಕಾರ್ಯಕ್ರಮ ನಿರೂಪಣೆ ಮಾಡೋದು ಹೇಗೆ, ಆ ನಿರೂಪಣೆಯ ಒಂದು ಸ್ಕ್ರಿಪ್ಟ್ ಅನ್ನ ಯಾವ ರೀತಿಯಾಗಿ ನೀವು ತಯಾರು ಮಾಡ್ಕೋಬೇಕು, ಯಾವ ರೀತಿಯಾಗಿ ನಿಮ್ಮ ಭಾಷಣದ ತಯಾರಿ ಇರಬೇಕು ಅನ್ನೋದನ್ನ ನಾನು ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ನೀವು ಯಾವಾಗೂ ಕೂಡ ಭಾಷಣವನ್ನ ಆರಂಭ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಎಲ್ಲರನ್ನ ಕೂಡ ಉದ್ದೇಶಿಸಿ ಒಂದು ಸ್ವಾಗತವನ್ನ ಹೇಳಿ. ಯಾವ ರೀತಿಯಾಗಿ ಅಂದ್ರೆ, ಮಹನೀಯರೇ, ಮಹಿಳೆಯರೇ, ತಾಯಂದಿರೇ, ಮುದ್ದಿನ ಮಕ್ಕಳೇ, ಬಂಧುಗಳೇ, ಮಿತ್ರರೇ, ಹಿರಿಯರೇ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಮಹಿಳೆಯರು ಅಮೂಲ್ಯವಾದ ಸ್ಥಾನವನ್ನ ಹೊಂದಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಾನಿಲ್ಲಿ ತಗೊಂಡಿದ್ದೀನಿ ಎಲ್ಲರನ್ನ, ಅಂದ್ರೆ ಓವರ್ ಆಗಿ ನೀವು ಆಡಿಯನ್ಸ್ ಅನ್ನ ಏನ್ ಇಟ್ಕೊಂಡಿರ್ತೀರಾ, ಆಡಿಯನ್ಸ್ ಏನು ಸೇರಿರ್ತಾರೆ ಕಾರ್ಯಕ್ರಮಕ್ಕೆ, ಅವರೆಲ್ಲರನ್ನು ಕೂಡ ನೀವು ಉದ್ದೇಶಿಸಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬೇಡ್ತಾ ಇದ್ದೀರಾ. ಆ ಪರವಾಗಿನೇ ಇಲ್ಲಿ ನಾವು ಏನ್ ಬರ್ದಿದೀವಿ ಅಂದ್ರೆ, ಮಹನೀಯರೇ, ಮಹಿಳೆಯರೇ, ತಾಯಂದಿರೇ, ಮುದ್ದಿನ ಮಕ್ಕಳೇ, ಬಂಧುಗಳೇ, ಮಿತ್ರರೇ, ಹಿರಿಯರೇ ಹೇಳ್ತಾ, ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮಹಿಳೆಯರು ಅಮೂಲ್ಯವಾದ ಸ್ಥಾನವನ್ನ ಹೊಂದಿದ್ದಾರೆ. ತಾಯಿಯಾಗಿ, ಸೋದರಿಯಾಗಿ, ಮಡದಿಯಾಗಿ ಶತಮಾನಗಳಿಂದ ಪುರುಷರ ಬೆನ್ನೆಲುಬಾಗಿ ನಿಂತಿದ್ದಾಳೆ ಮಹಿಳೆ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರುತ್ತಾಳೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರ ಯಶಸ್ವಿ ಪುರುಷರ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ. ಪ್ರತಿ ಮಹಿಳೆಯೂ ಕೂಡ ಸಾಧಕಿಯೇನೆ. ಅಂತಹ ಮಹಿಳೆಯರ ಕೊಡುಗೆಗಳನ್ನ ಸ್ಮರಿಸಿ ಅವರ ಕೊಡುಗೆಗಳನ್ನ ಸ್ಮರಿಸಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ದಿನಕ್ಕೆ ಸ್ವಾಗತ. ಬನ್ನಿ ಬಂಧುಗಳೇ, ಮಹಿಳೆಯರ ಕೊಡುಗೆಗಳನ್ನ ಸ್ಮರಣೆ ಮಾಡಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಹಾಗೇನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಈ ವಿಶೇಷ ದಿನದ ಪವಿತ್ರ ವೇದಿಕೆಗೆ ತಮಗೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಎಂಬುದಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರಿ, ಅದಾದ ನಂತರ ಕಾರ್ಯಕ್ರಮದಲ್ಲಿ ನೀವು ಎಲ್ಲರನ್ನ ಉದ್ದೇಶಿಸಿ ಸ್ವಾಗತವನ್ನ ಕೋರಿದಾದ್ಮೇಲೆ ಕಾರ್ಯಕ್ರಮಕ್ಕೆ ಪ್ರಾರಂಭ ಸ್ವಾಗತ ಗೀತೆಯನ್ನ ಮಾಡ್ತೀವಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಿರೂಪಣೆ ಮಾಡುವಂತಹವರು ಬಂದು ಎಲ್ಲರನ್ನ ಸ್ವಾಗತವನ್ನ ಕೋರಿದಾದ್ಮೇಲೆ, ಶುಭಾಶಯಗಳನ್ನ ತಿಳಿಸಿದಾದ್ಮೇಲೆ ಕಾರ್ಯಕ್ರಮದಲ್ಲಿ ಸ್ವಾಗತ ಗೀತೆ ಇದ್ದೇ ಇರುತ್ತೆ. ಈಗ ಕಾರ್ಯಕ್ರಮದ ಸ್ವಾಗತ ಗೀತೆಯನ್ನ ಹಾಡಲು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೆಸರನ್ನ ಹೇಳಿ, ಇಂದು ನಾವು ನಮ್ಮ ಜೀವನದ ಉಜ್ವಲ ಬೆಳಕಾದ ಮಹಿಳೆಯರಿಗೆ ಗೌರವ ಸಲ್ಲಿಸಲು ಇಲ್ಲಿ ಸೇರಿದ್ದೇವೆ. ಬನ್ನಿ ಸ್ನೇಹಿತರೆ, ಮಹಿಳಾ ದಿನಾಚರಣೆಯ ಈ ಅಪೂರ್ವ ಸಂದರ್ಭವನ್ನ ಸ್ಮರಣೀಯಗೊಳಿಸೋಣ ಎನ್ನುತ್ತಾ ಕಾರ್ಯಕ್ರಮಕ್ಕೆ ನಿಮ್ಮ ಹೆಸರನ್ನ ಪರಿಚಯ ಮಾಡಿ, ಹಾಗೆಯೇ ನಮ್ಮ ಜೀವನಕ್ಕೆ ಒಂದು ಮಹಿಳೆಯರ ಪಾತ್ರವನ್ನ ಸ್ಮರಿಸುತ್ತಾ ಅವರಿಗೆ ಗೌರವವನ್ನ ಸಲ್ಲಿಸಲು ನಾವಿಲ್ಲಿ ಸೇರಿದ್ದೇವೆ. ಬನ್ನಿ ಎಲ್ಲರೂ ಕೂಡ ಈ ಒಂದು ಕ್ಷಣವನ್ನ, ಈ ಒಂದು ದಿನವನ್ನ ಸ್ಮರಣೀಯವಾಗಿಸೋಣ ಎನ್ನುವಂತಹ ಮಾತನ್ನ ಹೇಳಿ ಸ್ವಾಗತ ಗೀತೆಗೆ ವೇದಿಕೆಗೆ ಬರಮಾಡಿಕೊಳ್ಳಿ. ಸ್ವಾಗತ ಗೀತೆಯನ್ನ ಹಾಡಿದ ನಂತರ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ನೋಡಿ, ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಚಾಲನೆಯನ್ನ ಕೊಡ್ತೀವಿ. ಈಗ ವೇದಿಕೆ ಮೇಲೆ ಕುಳಿತಿರುವಂತಹ ಗಣ್ಯರು ಬಂದು ದೀಪ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಮನವಿ ಎನ್ನುವಂತಹ ಮಾತನ್ನ ನೀಡಿ. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಕೂಡ ನೀಡ್ತೀವಿ. ಅದಾದ ನಂತರ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ನಾವು ಏನು ಚಾಲನೆಯನ್ನ ಕೊಡ್ತೀವಿ. ಅದಾದ ನಂತರ ಮುಂದಿನ ಹಂತ ಬಂದು ಸ್ವಾಗತ ಗೀತೆ ಅಥವಾ ಪ್ರಾರ್ಥನೆಯನ್ನ ಕೂಡ ಹಾಡ್ತೀವಿ. ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರನ್ನ ಶಕ್ತಿ ಮತ್ತು ದೇವಿಯ ರೂಪದಲ್ಲಿ ಕಾಣಲಾಗಿದೆ. ಆದ್ದರಿಂದಲೇ ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿಯಾಗಿ, ಮಹಿಳೆ ಗೃಹ ಲಕ್ಷ್ಮಿಯಾಗಿ, ವಿದ್ಯಾ ದೇವತೆಯಾಗಿ ಕಾಣಲಾಗಿದೆ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸೋಣ ಎಂಬುದಾಗಿ ಹೇಳಿ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನ ಹಾಡಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ. ಅದಾದ ನಂತರ ಕಾರ್ಯಕ್ರಮದ 4ನೆಯ ಹಂತ ಮುಖ್ಯ ಅತಿಥಿಗಳ ಪರಿಚಯ.
ಮುಖ್ಯ ಅತಿಥಿಗಳ ಪರಿಚಯ ಜೊತೆಗೆ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಮಹತ್ವ ಕುರಿತು ಮಾತನಾಡಲಿದ್ದಾರೆ. ಅವರ ಮಾತುಗಳು ನಮಗೆಲ್ಲ ಪ್ರೇರಣೆಯಾಗಲಿ ಎನ್ನುವಂತಹ ಮಾತನ್ನ ತಿಳಿಸಿ ಈಗ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಎಂಬುದಾಗಿ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸಬೇಕು. ಅದಾದ ನಂತರ 5ನೆಯ ಅಂಶ ಮಹಿಳೆಯರ ಸಾಧನೆಗಳ ಕುರಿತು ಚರ್ಚೆ ಅಥವಾ ನುಡಿಗೋಷ್ಠಿಯನ್ನ ಆರ್ಗನೈಸ್ ಮಾಡಿ, ಅಂದರೆ ಮಹಿಳೆಯರ ಸಾಧನೆಗಳನ್ನು ಕುರಿತು ಮಾತನಾಡುವಂತಹದ್ದು, ಹಾಗೆ ಅದರ ಬಗ್ಗೆ ಚರ್ಚೆಯನ್ನು ಮಾಡುವಂತಹದ್ದು, ನುಡಿಗೋಷ್ಠಿಗಳನ್ನು ಮಾಡುವಂತಹದ್ದು ಈ ಕಾರ್ಯಕ್ರಮದ ಒಂದು ಹಂತವನ್ನು ನಿರೂಪಕರು ನಿರ್ವಹಿಸಬೇಕು. ಅದಾದ ನಂತರ ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಗಣನೀಯ ಸಾಧನೆಗಳನ್ನು ಮಾಡುತ್ತಿದ್ದಾರೆ ಅಂತ ಕೆಲವು ಮಹಿಳಾ ಸಾಧಕಿಯರ ವ್ಯಕ್ತಿತ್ವವನ್ನು, ಸಾಧನೆಗಳ ಬಗ್ಗೆ ಅತಿಥಿಗಳು ಮತ್ತು ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಈ ಒಂದು ಮಾತನ್ನ ಹೇಳಿ, ಅಂದರೆ ಮಹಿಳೆಯರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಣನೀಯವಾದಂತಹ ಸಾಧನೆಗಳನ್ನು, ಮಹತ್ವದ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಕೆಲವು ಮಹಿಳಾ ಸಾಧಕಿಯರ ವ್ಯಕ್ತಿತ್ವವನ್ನು, ಸಾಧನೆಗಳ ಬಗ್ಗೆ ಅತಿಥಿಗಳು ಮತ್ತು ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಎಂಬುದಾಗಿ ನಿರೂಪಕರು ಅವರಿಗೆ ಆಹ್ವಾನವನ್ನು ನೀಡಿ. ಅದಾದ ನಂತರ 6ನೆಯ ಅಂಶ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಹಿಳಾ ಸಾಧಕಿಯರು ಹಾಡು, ನೃತ್ಯ, ಕವಿತೆ, ವಾಚನ, ನಾಟಕದ ಕಾರ್ಯಕ್ರಮಗಳು, ದಿನದ ವಿಶೇಷಕ್ಕೆ ಸಂಬಂಧಿಸಿದಂತೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರಲಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಸಾಂಸ್ಕೃತಿಕ ನೆಲೆಯಲ್ಲಿ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಆರ್ಗನೈಸ್ ಮಾಡಿ, ಹಾಡು ಇರ್ಬೋದು, ನೃತ್ಯ ಇರ್ಬೋದು, ಕವಿತೆ ಇರ್ಬೋದು, ಕವಿತೆಯ ವಾಚನ ಇರ್ಬೋದು ಅಥವಾ ನಾಟಕದ ಕಾರ್ಯಕ್ರಮಗಳಿರ್ಬೋದು, ಆ ದಿನದ ವಿಶೇಷಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಬೇಕಾಗುತ್ತೆ. ಅದಾದ ನಂತರ 7ನೆಯ ಅಂಶ ಮಹಿಳಾ ಸಾಧಕರಿಗೆ ಸನ್ಮಾನವನ್ನು ಮಾಡುವಂತಹದ್ದು. ಆ ಸಂದರ್ಭದಲ್ಲಿ ನನ್ನ ನಡುವೆ ಅಥವಾ ನಮ್ಮ ನಡುವೆ ಇರುವಂತಹ ಮಹಿಳೆಯರ ಸಾಧನೆಗಳನ್ನು ಆಚರಿಸಿ ಗೌರವಿಸುವ ಅವಕಾಶ ನಮಗೆ ಹೆಮ್ಮೆ ನೀಡುತ್ತಿದೆ. ಅವರ ಪರಿಶ್ರಮ, ಸಮರ್ಪಣೆ ಮತ್ತು ಧೈರ್ಯ ಶ್ಲಾಘಿಸೋಣ. ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಅಥವಾ ಸನ್ಮಾನ ವಿತರಣಾ ಸಮಾರಂಭ ಎಂಬುದಾಗಿ ಅನೌನ್ಸ್ ಮಾಡಿ. ಇಲ್ಲಿ ನಿಮ್ಮೆಲ್ಲರ ನಡುವೆ ಇರುವಂತಹ ಮಹಿಳೆಯರ ಸಾಧನೆಗಳನ್ನು ಆಚರಿಸೋಣ, ಹಾಗೆಯೇ ಗೌರವಿಸುವ ಅವಕಾಶ ನಮಗೆ ಹೆಮ್ಮೆ ನೀಡ್ತಾ ಇದೆ. ಅವರ ಪರಿಶ್ರಮದಿಂದ, ಅವರ ಸಮರ್ಪಣೆಯ ಭಾವದಿಂದ ಮತ್ತು ಧೈರ್ಯವನ್ನು ಶ್ಲಾಘಿಸೋಣ ಎಂಬುದಾಗಿ ಹೇಳ್ತಾ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಅಥವಾ ಸನ್ಮಾನ ವಿತರಣಾ ಸಮಾರಂಭವನ್ನು ಈಗ ನೋಡೋಣ ಎಂಬುದಾಗಿ ತಿಳಿಸಿ. ಅದಾದ ನಂತರ 8ನೆಯ ಹಂತ ಕೃತಜ್ಞತೆ ಮತ್ತು ಸಮಾರೋಪ ಭಾಷಣ ಇರುತ್ತೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇಂದು ಮಹಿಳಾ ಸಾಧಕಿಯರನ್ನು ಗುರುತಿಸಿ ಮಹಿಳಾ ಶಕ್ತಿಯನ್ನ ಕೊಂಡಾಡಿದ ಈ ಯಶಸ್ವಿ ಕಾರ್ಯಕ್ರಮದ ಹಿಂದಿರುವ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಂಬುದಾಗಿ ತಿಳಿಸಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮಹಿಳೆಯರಿಗೆ, ಅತಿಥಿಗಳಿಗೆ ಮತ್ತು ತಂಡದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ. ಈಗ ಕಡೆಯ ಹಂತ ರಾಷ್ಟ್ರಗೀತೆ ಅಥವಾ ಸಮಾರಂಭದ ಅಂತ್ಯ ಯಾವ ರೀತಿಯಾಗಿ ಮಾಡಬೇಕು ಅಂತ. ಈಗ ರಾಷ್ಟ್ರಗೀತೆಯೊಂದಿಗೆ ಸಮಾರಂಭವನ್ನು ಮುಗಿಸುವುದು. ಈಗ ನಾವು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ರಾಷ್ಟ್ರಗೀತೆಗಾಗಿ ಎಲ್ಲರೂ ಕೂಡ ಎದ್ದು ನಿಲ್ಲಬೇಕಾಗಿ ಮನವಿ ಎಂಬುದಾಗಿ ತಿಳಿಸಿ. ಅದಾದ ನಂತರ ಕಡೆಯದಾಗಿ ನಾವು ಇಂದು ಕಲಿತುಕೊಂಡ ಅನೇಕ ಶ್ರೇಷ್ಠ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಮಹಿಳಾ ಸಮಾನತೆಯ ಕನಸನ್ನು ನನಸು ಮಾಡೋಣ. ಧನ್ಯವಾದಗಳು ಮತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂಬುದಾಗಿ ತಿಳಿಸಿ. ಹೀಗೆ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ನಿರೂಪಣೆಯನ್ನು ಅದ್ಭುತವಾಗಿ ಸರಳ ವಿಧಾನಗಳ ಮೂಲಕ ಮಾಡಬಹುದು. ಮೊದಲನೇ ಹಂತ ಯಾವುದು? ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹಿಳೆಯರಿಗೆ, ತಾಯಂದಿರಿಗೆ, ಮುದ್ದಿನ ಮಕ್ಕಳಿಗೆ, ಬಂಧುಗಳಿಗೆ, ಮಿತ್ರರಿಗೆ, ಹಿರಿಯರಿಗೆ, ಹಾಗೆ ಅತಿಥಿಗಳಿಗೆ, ಗಣ್ಯರಿಗೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮಹಿಳೆಯರ ಪಾತ್ರ ಎಷ್ಟು ಎಂಬುದನ್ನು ಮನವಿ ಮಾಡಿಕೊಳ್ಳೋದು. ಆಕೆ ಸೋದರಿಯಾಗಿ, ಸಹೋದರಿಯಾಗಿ, ತಾಯಿಯಾಗಿ, ಮಡದಿಯಾಗಿ ಶತಮಾನಗಳಿಂದ ಪುರುಷರ ಬೆನ್ನೆಲುಬಾಗಿ ನಿಂತಿದ್ದಾಳೆ ಅಂತ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತಾಳೆ ಎನ್ನುವಂತಹ ಒಂದು ಪರಿಚಯದ ನುಡಿಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿ, ಕಾರ್ಯಕ್ರಮ ಸ್ವಾಗತ ಗೀತೆ, ದೀಪ ಬೆಳಗಿಸುವ ಕಾರ್ಯಕ್ರಮ, ಪ್ರಾರ್ಥನೆ, ಮುಖ್ಯ ಅತಿಥಿಗಳ ಪರಿಚಯ, ಹಾಗೆಯೇ ಮಹಿಳೆಯರ ಸಾಧನೆಗಳ ಕುರಿತು ಚರ್ಚೆ ಅಥವಾ ನುಡಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಿಳಾ ಸಾಧಕರಿಗೆ ಸನ್ಮಾನ, ರಾಷ್ಟ್ರಗೀತೆ ಅಥವಾ ಸಮಾರೋಪದ ಅಂತ್ಯವನ್ನು ಮಾಡುವುದರ ಮೂಲಕ ಮಹಿಳಾ ದಿನಾಚರಣೆಯ ನಿರೂಪಣೆಯನ್ನು ಅತ್ಯದ್ಭುತವಾಗಿ
ಮಾಡಬಹುದು. ಆದರೆ ಕೆಲವೊಂದು ತಯಾರಿಯ ವಿಷಯಗಳನ್ನು ಇಟ್ಕೋಬೇಕು. ಇದಾಗಿದೆ ಸ್ನೇಹಿತರೆ ಮಹಿಳಾ ದಿನಾಚರಣೆಗಾಗಿ ಅತ್ಯಂತ ಸರಳವಾದಂತಹ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಿರೂಪಣೆಯನ್ನು ಮಾಡೋದು ಹೇಗೆ ಅಂತ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೊಂದು ಹೊಸ ಕಾರ್ಯಕ್ರಮದ ನಿರೂಪಣೆ ಮಾಡುವುದು ಹೇಗೆ ಎಂಬುದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.